ಆಕೆ ಕೇವಲ 13 ವರ್ಷದ ಪುಟ್ಟ ಬಾಲಕಿ ಮೇಲೆ 30 ಜನ ಸೇರಿ ರೇಪ್ ಮಾಡ್ತಾರೆ. ಅದರಲ್ಲೂ ಕೂಡ 5 ದಿನಗಳ ಕಾಲ ಈ ಒಂದು ಅತ್ಯಾಚಾರ ನಡೆದಿದೆ. ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಈ ಒಂದು ಪ್ರಕರಣ ನೋಡಿ. ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಅತ್ಯಾಚಾರ ಪ್ರಕರಣ ಇದು. ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ಘನಘೋರ ಘಟನೆ ನಡೆದಿದೆ. ಅಪ್ರಾಪ್ತೆಯ ಬಾಲಕಿ ಮೇಲೆ 30 ದುರುಳರಿಂದ ಅತ್ಯಾಚಾರ ನಡೆದಿದೆ. 5 ದಿನಗಳ ಕಾಲ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ ದುಷ್ಟರು. ಶ್ರೀಗಂಗಾನಗರ ಹೋಟೆಲ್ನಲ್ಲಿ ನಿರಂತರವಾಗಿ ಅತ್ಯಾಚಾರ ಮಾಡಲಾಗಿದೆ. ಹೀಗೆ ಇತ್ತೀಚೆಗಷ್ಟೇ ಬೆಳಕಿಗೆ ಬಂದಿರುವಂತಹ ಒಂದು ಪ್ರಕರಣ ಇದು. ಇಡೀ ದೇಶವೇ ಈಗ ಬೆಚ್ಚಿ ಬಿದ್ದಿದೆ. ಎಲ್ಲಿ ಹೋಗ್ತಾ ಇದೆ ನಮ್ಮ ಭಾರತ ದೇಶ, ಅಥವಾ ಎಲ್ಲಿದೆ ಸುರಕ್ಷತೆ? ಹೆಣ್ಮಕ್ಳು ಬದುಕಬೇಕಾ ಅಥವಾ ಬೇಡವಾ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ಇಡೀ ದೇಶಾದ್ಯಂತ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. 13 ವರ್ಷದ ಹುಡುಗಿ ಸ್ಕೂಲಿಂದ ಮನೆಗೆ ಹೋಗ್ಬೇಕಷ್ಟೇ. ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಯಾರೋ ಒಬ್ರು ಆಟೋ ಡ್ರೈವರ್ ಬರ್ತಾರೆ. ಅದಾದ ನಂತರ ಮನೆ ಹತ್ರ ಬಿಡಿ ಅಂತ ಹುಡುಗಿ ಕೇಳ್ಕೊಳ್ಳುತ್ತೆ. ಆದ್ರೆ ಆ ಡ್ರೈವರ್ ಏನಿರ್ತಾನೆ ಅವನು ಮನೆಗೆ ಕರ್ಕೊಂಡು ಹೋಗಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ಮಾರ್ಬಿಡ್ತಾನೆ. ಅದಾದ ನಂತರ ಕೇವಲ 5 ದಿನಗಳಲ್ಲಿ ಇಷ್ಟೆಲ್ಲ ಘನಘೋರ ದುರಂತ ನಡೆದಿದೆ. ಹೋಟೆಲ್ ಮಾಲೀಕನಿಗೆ ಬಾಲಕಿ ಮಾರಾಟ ಮಾಡಲಾಗಿದೆ. ಹಲವು ಹೋಟೆಲ್ಗಳಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಬಾಲಕಿಯನ್ನ ಮಾರಾಟ ಮಾಡಿದಂತ ರಿಕ್ಷಾ ಚಾಲಕ 10ಕ್ಕೂ ಹೆಚ್ಚು ಹೋಟೆಲ್ ಮಾಲೀಕರಿಂದ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ. ಹೋಟೆಲ್ ಮಾಲೀಕರು, ಮ್ಯಾನೇಜರ್ಗಳ ಈಗ ಬಂಧನ ಆಗಿದೆ. ಬಾಲಕಿಯನ್ನ ಮಾರಿದಂತ ರಿಕ್ಷಾ ಚಾಲಕನನ್ನು ಕೂಡ ಈಗ ಖಾಕಿ ಬಂಧಿಸಿದ್ದಾರೆ. ಬಾಲಕಿ ಮೇಲೆ ಅತ್ಯಾಚಾರ ನಡೆದ ಹೋಟೆಲ್ಗಳು ಧ್ವಂಸ ಮಾಡಲಾಗಿದೆ. ಕೃತ್ಯ ನಡೆದ ಹೋಟೆಲ್ ಮೇಲೆ ಬುಲ್ಡೋಸರ್ ಪ್ರಯೋಗ ಮಾಡಿದ್ದಾರೆ. ರಾಜಸ್ಥಾನ್ ಶ್ರೀಗಂಗಾನಗರದಲ್ಲಿರುವಂತಹ ಹೋಟೆಲ್ಗಳು ಧ್ವಂಸ ಆಗಿದೆ. ಪೊಲೀಸರು ಮಾಡಿರುವಂಥದ್ದು ಹೀಗೆ. ಆರೋಪಿಗಳೀಗ ಅರೆಸ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಆದರೆ ಆರೋಪಿಗಳು ಅರೆಸ್ಟ್ ಆಗ್ತಾರೆ ಅನ್ನುವಂಥದ್ದು ಒಂದು ಕಡೆ, ಆದರೆ ಆರೋಪಿಗಳಿಗೆ ಯಾವ ರೀತಿಯಾದ ಶಿಕ್ಷೆ ಕೊಡ್ತೀರಾ ನೀವು ಅನ್ನುವಂಥದ್ದು ಇಲ್ಲಿ ಬಹಳ ಮ್ಯಾಟರ್ ಆಗುತ್ತೆ. ಅರೆಸ್ಟ್ ಆಗಿದ್ದಾರೆ ಹೌದು. ಯಾರು ಆಟೋ ಡ್ರೈವರ್ ಇರ್ತಾನೆ ಕರ್ಕೊಂಡು ಹೋಗಿ ಆ ಮಗುನ ಹೋಟೆಲ್ ಮಾಲೀಕರಿಗೆ ಮಾರಿದ್ದಾನೋ ಅವರಿರ್ಬೋದು, ಅಥವಾ ಆ ಮ್ಯಾನೇಜರ್ಗಳಿರ್ಬೋದು, ಎಷ್ಟೋ ಜನ ಏನಿದ್ರು ಅವ್ರಿಗೆಲ್ಲರಿಗೂ ಕೂಡ ಯಾವ ರೀತಿಯಾದಂಥ ಶಿಕ್ಷೆ ಸಿಗುತ್ತೆ ಅನ್ನುವಂಥದ್ದು ಈಗ ಇರುವಂಥ ಒಂದು ಪ್ರಶ್ನೆ. बेटा घर से बाहर निकलता है तो मैं ये कहती हूँ याद रखना घर के अंदर तेरे एक बहन है, तो सबसे पहले अगर हम ये मान रखेंगे अबे रास्ते में जाते थे मुझे हम शांत कमजोर नहीं। अगर सब जिंदगी में बहने रहेगी ठीक है। अगर ये